ಆಗ ಅಪೋಸಿಷನ್ ಇದ್ದವರು, ಅಪೋಸಿಷನ್ ನಾಯಕರು ಶ್ರೀ ಸಿದ್ದರಾಮಯ್ಯನವರು, ಎಲ್ಲಾ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಭಾರದ್ವಾಜ್ ಅವರು ಮಾತಾಡ್ತಾ ಇದ್ದಾಗ. ಈಗ ಬಹಳ ಇಂಪಾರ್ಟೆಂಟು, ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ, ಇದು ಭ್ರಷ್ಟ ಸರ್ಕಾರ, ದಯವಿಟ್ಟು ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದಕ್ಕೆ ಅಂದಿದ್ದ ರಾಜ್ಯಪಾಲರು ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್, ದೆನ್ ಸಿದ್ದರಾಮಯ್ಯ ಹೇಳಿದ ತಕ್ಷಣ, ದೆನ್ ಐ ವಿಲ್ ಪ್ಲೇಸ್ ಇಟ್ ಆನ್ ದ ಟೇಬಲ್, ಐ ವಿಲ್ lay it on the table of the house, it may be taken as read. ಸೊ ರಾಜ್ಯಪಾಲರು ಯಾರ ಮಾತು ಕೇಳ್ಕೊಂಡು ಈ ಟೇಬಲ್ ಇಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್? ಹೇಳಿ ಇದು ಇಟ್ಬಿಟ್ರು ಅಷ್ಟೇ, ಅದು ಇಟ್ಬಿಟ್ಟು ಹೋಗ್ಬಿಟ್ರು ಅವರು. ಅದಕ್ಕೆ ಸಂಪ್ರದಾಯ ಅಂತ ಪ್ರೆಸಿಡೆಂಟ್ ನೀವೆಲ್ಲ ಯಾರು ಘೋಷಣೆ ಹಾಕಿದ್ರು ಅವ್ರು ಬಂದಾಗ ಮೊನ್ನೆ ಸುರೇಶ್ ಕುಮಾರ್ ಅವರು ನಾವು ಡಿಫೆಂಡ್ ಮಾಡ್ಕೊಳ್ಳೋದು, ಯಾಕೆ ಡಿಫೆಂಡ್ ತಕರಾರು ಮಾಡೋದು, ನಾವು ನೀವು ಅಷ್ಟೇ ನೋಡ್ತಾ ಇಲ್ಲ, ಜನನು ನೋಡ್ತಾರ ಅನ್ನುವಂತ ಎಚ್ಚರಿಕೆ ನಮ್ಮ ಮೈ ಮೇಲೆ ಇರ್ಲಿ. ಯಾರು ಸ್ವೀಕಾರ ಮಾಡ್ತೀವಿ. ಸರ್ಕಾರ ಬಡವರ ಪಾಲ್ಗೆ ಮಾತಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನಿದು ಸರ್ಕಾರನ ಇದು? ಶೇಮ್ ಆನ್ ದ ಪಾರ್ಟ್ ಆಫ್ ದ ಕಾಂಗ್ರೆಸ್ ಗವರ್ನಮೆಂಟ್. ಹಿಂದಿನ ಹೇಳಕತ್ತಾರ ಕುಂತ್ಕೊಳ್ರಿ ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಎರಡು ವಿಚಾರ ಅದು ಯಾಕೆ ಮಾನ್ಯ ಸುರೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಲ್ಲಿ ಇದ್ದಾಗ ಹೇಳಿದ್ದನ್ನು ಎತ್ತಿ ತೋರಿಸಿದ್ರು ನೀವು. ಅದಕ್ಕೆ ಯಾವುದೂ ಕಾರಣ ಇರಲಿಲ್ಲ. ಯುವರ್ ಸೆಲ್ಫ್ ವಾಲಂಟಿಯರ್ ಟು ಆಸ್ ದಿಸ್ ಕ್ವಶನ್. ನಾನು ಈ ಕ್ವಶನ್ ನೀವು ನಮಗೆ ಕೇಳಿದ್ದು, ಈ ಸಾಲಿನವ್ರಿಗೆ ಕೇಳಿದ್ದು ತಪ್ಪಂತ ಹೇಳೋದಿಲ್ಲ, ಆದರೆ ಇದು ಅನ್ಟೈಮ್ಲಿ ಕ್ವಶನ್. ಆದರೂ ಇದೆಲ್ಲ ಏನಿದೆ ಚರ್ಚಾ ವಸ್ತು. ಅಲ್ಲಿ ನಾವು ಮಾಡಿದ್ದನ್ನು ನೀವು ಹೆಂಗೆ ತೋರಿಸ್ತೀರಲ್ಲ, ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗೆ ಮಾಡ್ತೀರಲ್ಲ, ಅದನ್ನು ನಾವು ಹೇಳಬೇಕಾಗತ್ತೆ. ಈಗ ಕೇಳಿ ಎರಡೇ ಸಲ ಉತ್ತರ ಇಲ್ಲ. ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ. ಹೌದು, ಮಾತಾಡಕ್ಕೆ ಅವಕಾಶ ಕೊಡ್ರಿ. ನಾನು ಮತ್ತೆ ಸ್ಪಷ್ಟಗೊಳಿಸ್ತೇನೆ. ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ ನಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ನಿನ್ನೆ ಅದನ್ನೇ ಹೇಳಿದ್ರು, ಇವತ್ತು ಅದನ್ನ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ? ಹೇಳ್ತಾ ಇದ್ದಾರೆ, ಅದಕ್ಕೆ ಕೊಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು